ಎಳಕಲ್ ನಗರದ ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ಕುರಿತ ಗಂಭೀರ ಅಕ್ರಮಗಳ ಸರಣಿ ಈಗ ಹೊರಬರುತ್ತಿದೆ. ಈ ಟ್ರಸ್ಟ್ ದಿನಾಂಕ 25 ಜುಲೈ 2007ರಂದು ಇಳಕಲ್ ಉಪನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಲಾಯಿತು. ಒಟ್ಟು 7 ಜನ ಸದಸ್ಯರಿಂದ ಟ್ರಸ್ಟ್ ಆರಂಭವಾಯಿತು. ಚೇರ್ಮನ್ ವೀರಯ್ಯ ಜಿ ಕೂಡಲಗಿಮಠ, ಸೆಕ್ರೆಟರಿ ಮಹಾಂತೇಶ್ ಗೌಡ್ರ ಲಿಂಗಸಗೂರು, ಇತರ ಸದಸ್ಯರು ಆರ್ ಜಿ ಕೂಡಲಗಿಮಠ್, ಶಶಿಧರಿ ಸಾಲಿಮಠ್, ಡಿಜಿ ಸಾಲಿಮಠ್, ಶೋಭಾ ವಿ ಕೂಡಲಗಿಮಠ್, ವಿಜಯಲಕ್ಷ್ಮಿ ಎಸ್ ಸಾಲಿಮಠ್. ದಿನಾಂಕ 1 ಡಿಸೆಂಬರ್ 20ರಂದು ಸಪ್ಲಿಮೆಂಟರಿ ಡೀಡ್ ಮೂಲಕ ಮಹಾಂತೇಶ್ ಗೌಡ್ರ ರಾಜೀನಾಮೆ ನೀಡಿದರು. ಅವರ ಸ್ಥಾನಕ್ಕೆ ರಕ್ಷಿತ್ ವಿ ಕೂಡಲಗಿಮಠ ಸೇರಿಸಲಾಯಿತು. ಟ್ರಸ್ಟ್ ನೋಂದಾಯಿತ ಕಚೇರಿ ಇಳಕಲ್, ಆಡಳಿತ ಕಚೇರಿ ಬೆಂಗಳೂರು ಎಂದು ಘೋಷಣೆ. ಎಲ್ಲಾ ಸದಸ್ಯರ ವಿಳಾಸ ಬೆಂಗಳೂರಿಗೆ ಬದಲಾವಣೆ. ಹೊಸ ನಿರ್ವಹಣಾ ಸಮಿತಿ ಎಲ್ಲಾ ಸದಸ್ಯರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಎಂದು ತಿದ್ದುಪಡಿ. ಅಧ್ಯಕ್ಷರಿಗೆ ಸದಸ್ಯರನ್ನು ನೇಮಿಸುವ ಮತ್ತು ತೆಗೆದುಹಾಕುವ ಸಂಪೂರ್ಣ ಅಧಿಕಾರ. ಎಳಕಲ್ ಉಪನೋಂದಣಿ ಕಚೇರಿಯಿಂದ ಸಪ್ಲಿಮೆಂಟರಿ ಡೀಡ್ ಆಫ್ ಟ್ರಸ್ಟ್ ನೋಂದಾಯಿಸಲಾಗಿದೆ. 19 ದಿನಗಳಲ್ಲೇ ಬೆಂಗಳೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲಾಗಿದೆ. ಎಳಕಲ್ ಹುನಗುಂದದವರು ಬೆಂಗಳೂರಿನಲ್ಲಿ ಹೇಗೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಪಡೆದರು? ಸನ್ 2022ರಲ್ಲಿ 2 ಕೋಟಿ ರೂಪಾಯಿ ಸರ್ಕಾರದ ಹಣ ಲಪಟಾಯಿಸಲು ಪ್ರಯತ್ನ. ಹುನಗುಂದ ಸಹಾಯಕ ನಿರ್ದೇಶಕರ ಪರಿಶೀಲನೆಯಿಂದ ಹಣ ಉಳಿಯಿತು. ಈ ಅಕ್ರಮದಿಂದ ನಿಜವಾದ SC ST ಸಮುದಾಯಕ್ಕೆ ಅನ್ಯಾಯ. ಜನತಾ ಧ್ವನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಪರವಾಗಿ ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಅಧಿಕೃತ ದೂರು ಸಲ್ಲಿಸಿದೆ. ಎಳಕಲ್ ಮಾನ್ಯ ತಹಶೀಲ್ದಾರರಿಗೆ ಮತ್ತು ಹುನಗುಂದ ಸಹಾಯಕ ನಿರ್ದೇಶಕರಿಗೂ ಜನತಾ ಧ್ವನಿ ದೂರು ಪತ್ರ ಸಲ್ಲಿಸಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರ ಹಕ್ಕು ಕಸಿದುಕೊಳ್ಳುವ ಸಮಾಜಕ್ಕೆ ಗಂಭೀರ ಅಪಾಯವಾಗಿದೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಲೇಬೇಕು ಎಂಬುದು ಜನತಾ ಧ್ವನಿಯ ಆಗ್ರಹ. ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ನ್ಯಾಯ ಸಾಧ್ಯವಿಲ್ಲ. ನಿಜವಾದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಸಿಗಬೇಕು. ಜನತಾ ಧ್ವನಿ ಯಾವತ್ತೂ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಲೇ ಇರುತ್ತದೆ. ಅಧಿಕಾರಿಗಳು ನ್ಯಾಯ ಕೊಡುತ್ತಾರೆ ಎಂಬ ವಿಶ್ವಾಸದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.